ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಈ ಕಾಲೇಜಿನ ಸಂಸ್ಥಾಪಕರು, ಎಲ್ಲ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡ್ತಾ ಇರತಕ್ಕಂಥ ನಮ್ಮ ಉಷಾ ಮೇಡಮ್ ಅವರು, ಹಾಗೆ ನಮ್ಮ MLC ಆದಂಥ ಅನಿಲ್ ಅಣ್ಣವರು, ಈ ಕಾಲೇಜಿನ ಪ್ರಿನ್ಸಿಪಲ್, ಹಾಗೆ ನಮ್ಮ ರಂಗಪ್ಪನವರು, ನಮ್ಮ ರಾಜಪ್ಪ, ಅಂಬರೀಷು, ಶಂಶಿಯರು, ಎಲ್ಲರೂ ನಮ್ಮ ಕಾಲಪ್ರಕಾಶನ ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು ನಿಮ್ಮ ಹತ್ರ ಏನಕ್ಕೆ ಅಂದರೆ, ಈ ಶಾಲೆಯಲ್ಲಿ ನಿಮ್ಮನ್ನು ಓಟ್ ಕೇಳೋಕ್ಕೋಸ್ಕರ. ಈಗ ತಾನೇ 1 ವರ್ಷ ಆಯಿತು. 1 ವರ್ಷದಿಂದ ಕರೆಕ್ಟಾಗಿ ಎಕ್ಸಾಕ್ಟ್ 1 ಇಯರ್ ಆಯಿತು. 1 ವರ್ಷದಿಂದ ನನಗೆ ಓಟ್ ಹಾಕಿ ಕೋಲಾರ ತಾಲೂಕಿನಲ್ಲಿ ನನ್ನನ್ನು MLA ಮಾಡಿದ್ದಾರೆ. MLA ಮಾಡಿರೋದಕ್ಕೆ 100% 100% ನನಗೇನು ಜನ ಓಟ್ ಹಾಕಿದ್ದಾರೆ, ಅದಕ್ಕೆ ನ್ಯಾಯ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಮಾಡ್ತಾ ಇದ್ದೀನಿ, ಮುಂದಕ್ಕೂ ಮಾಡ್ತೀನಿ ನ್ಯಾಯ, ಅದರಲ್ಲಿ ಯಾವುದೇನೂ ಡೌಟ್ ಇಲ್ಲ. ಇವತ್ತು ನಾವು ಬಂದಿರೋದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ DT ಶ್ರೀನಿವಾಸ್ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಅವರು ಒಂದು ಪ್ರೈವೇಟು ವಿದ್ಯಾಸಂಸ್ಥೆಯನ್ನು ಕೃಷ್ಣಪ್ಪನವರು ಮಾಜಿ ಮಂತ್ರಿಗಳು ಇಟ್ಟಿರುವಂಥ ಅದನ್ನು ಮೇಂಟೈನ್ ಮಾಡಿಕೊಂಡು, ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು, ಒಳ್ಳೆ ಸ್ಟೂಡೆಂಟ್ಸು, ಅತಿ ಹೆಚ್ಚು ಸ್ಟೂಡೆಂಟ್ಸ್ ಇರುವಂಥ ಅದು ಒಂದು ವಿದ್ಯಾಸಂಸ್ಥೆ. ಅವರು ಇವತ್ತು ಶಿಕ್ಷಕರ ಸಮಸ್ಯೆಗಳಿಗೆ, ಪ್ರೈವೇಟ್ ಸಂಸ್ಥೆಗಳ ಪ್ರಾಬ್ಲಮ್ಸನ್ನು ಏನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಅವ್ರ ಉದ್ದೇಶ ಇದೆ. ಅದು ಒಳ್ಳೆಯ ಉದ್ದೇಶ. ಅವರು ಇವತ್ತು ಇದರಿಂದ ಒಳ್ಳೆಯ ನಮ್ಮ ಪ್ರೈವೇಟ್ ಸಂಸ್ಥೆಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಅವ್ರಿಗಿದೆ. ಅದರಿಂದ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡೋದಷ್ಟೇ, ಸೀರಿಯಲ್ ನಂಬರ್ 2 ಒಂದನೇ ಪ್ರಾತಿನಿಧ್ಯ ಕೊಡಬೇಕು. ಫಸ್ಟ್ ವೋಟ್ ಅನ್ನೋದ DT ಶ್ರೀನಿವಾಸ್ ಅವರಿಗೆ ನೀವೆಲ್ಲರೂ ಹಾಕಿ. ಖಂಡಿತವಾಗಲೂ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಾನು ಯಾವತ್ತೂ ನಾನು ಈ ಸಂಸ್ಥೆಗೆ ನಾನು ಫೋನ್ ಮಾಡಿ ಮೇಡಮ್ ಅವ್ರಿಗೆ ಯಾರಿಗೋ ಮಾತಾಡಿಲ್ಲ, ಇಂಥ ಬಡವರು ಬರ್ತಾರೆ, ಏನೋ ಬರ್ತಾರೆ, ಅವ್ರು ಸ್ವಲ್ಪ ಡಿಸ್ಕೌಂಟ್ ಕೊಡಿ, ಅವ್ರಿಗೆ ಏನಾದರೂ ಕಮ್ಮಿ ಕೊಡಿ ಅಂದರೆ ಖಂಡಿತ ಮಾಡ್ತಾರೆ, ಮಾಡಲ್ಲ ಅಂತೇನೂ ಇಲ್ಲ. ಇವತ್ತಿಂದ ಇಲ್ಲ, ನಾನು 10 ವರ್ಷಗಳಾಯ್ತು, 2013ರಿಂದ ಇವತ್ತವರೆಗೂ ಅನೇಕ ಚೆಕ್ಗಳನ್ನು ನಾನು ಈ ಸಂಸ್ಥೆಗೆ ಕೊಟ್ಟಿದ್ದೀನಿ. ಕಾಲೇಜ್ ಫೀಸ್ ಸರ್ ಫೋನ್ ಮಾಡಿ ಹೇಳಿ, ಕಮ್ಮಿ ಮಾಡಿದ್ರೆ 5,000 ಕಮ್ಮಿ ಮಾಡ್ತೀನಿ, ಏನು ಬೇಕು ನೀನು 40,000 ಕಟ್ಟಬೇಕು, 40,000 ಚೆಕ್, 50,000 ಕಟ್ಟಬೇಕು, 50,000 ಚೆಕ್. ಈ ಥರ ನಾನು ಏನು ಮಾಡ್ತೀನಿ, ಮಕ್ಕಳು ಓದುವಂಥ ಮಕ್ಕಳಿಗೆ ನಾನು ಚೆಕ್ಸನ್ನು ಕೊಟ್ಬಿಟ್ಟು ಹೋಗಿ ನೀವು ಶಾಲೆಗೆ ಫೀಸ್ ಕಟ್ಬಿಡಿ ಅಂತ ಹೇಳ್ತೀನಿ. ಯಾಕಂದರೆ ಸಂಸ್ಥೆ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ನಾನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡು ನಡೆಸಿ, ಆಮೇಲೆ ನಾನೇ ಬೇಡ ಅಂತೇಳಿ ಅದನ್ನು ಕ್ಲೋಸ್ ಮಾಡಿ ವಾಪಸ್ ಬಂದುಬಿಟ್ಟೆ, ನಾನು ಬೇಡ ಅಂತ. ಅದರಿಂದ ಅದನ್ನು ನಡೆಸೋದಂತ ಎಂಥ ಕಷ್ಟ ಇದೆ ಅಂತ ನಮಗೂ ಗೊತ್ತಿದೆ. ಅದರಿಂದ ಒಂದು ಒಳ್ಳೆಯ ಸಮಸ್ಯೆ. ಇದಕ್ಕೆ ಖಂಡಿತವಾಗ್ಲೂ ನಾವು ಇವತ್ತು ಹೇಳ್ತೀವಿ. ಹೋದ್ಸಲ ಇಲ್ಲಿ ಫಂಕ್ಷನ್ಗೆ ಬಂದಾಗ ನಾವು ಆವತ್ತೂ ಹೇಳಿದ್ದೆ, ನಾನು ಯಾವತ್ತೂ ಎಜುಕೇಷನ್ ಸಂಸ್ಥೆಗಳ ಜೊತೆಯಲ್ಲಿ ನಾವು ಇರ್ತೀವಿ. ಅದಕ್ಕೆ ಎಜುಕೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ನಾವು ಸತ್ರೂ ನಾವು ಓದಿರುವಂಥ ವಿದ್ಯೆ ಅದು ದಾಖಲೆನಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಇರ್ತದೆ, ಅದು ಯಾವತ್ತೂ ಸಾಯೋದಿಲ್ಲ, ಅದಕ್ಕೆ ಸಾವೇ ಇಲ್ಲ. ಅಂಥ ಒಂದು ನೀವು ಇವತ್ತಿಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ, ಅವ್ರಿಗೆ ಪಾಠವನ್ನು ಹೇಳ್ತೀನಿ ಅಂದರೆ ಅದು ಲೈಫ್ ಲಾಂಗ್ ಅವರು ನೆನೆಸ್ಕೊಳ್ಳುವಂಥದ್ದು. ಇವತ್ತು ನಮ್ಮ ಗುರುಗಳನ್ನೆಲ್ಲ ನಾವು ನೆನೆಸ್ಕೊಳ್ತೀವಿ. ನಮ್ಮ BT ಕೃಷ್ಣಪ್ಪರಾಗ್ಬೋದು, ಆಮೇಲೆ ನಮ್ಮ TRR, ನಮ್ಮ KMV, SN, ಈ ಥರ ಎಲ್ಲ ಮಾಸ್ಟರ್ಸ್ನ ನಾವು ಇವತ್ತು ನೆನೆಸ್ಕೊಳ್ತೀವಿ. ನಾವೆಲ್ಲ ಅವ್ರು ಕಾಣಿಸ್ದಾಗ ನಾವು ಅವರು ಕಾರಲ್ಲಿ ನಾವು ಹೋಗ್ತಾ ಇದ್ದು, ನಾವು ನಡ್ಕೊಂಡು ಹೋಗ್ತಾ ಇರ್ತಾರೆ, ನಮ್ಮ ಮುಳ್ಬಾಗಲೆಲ್ಲಾದರೂ ನಡ್ಕೊಂಡು ಹೋಗ್ತಾ ಇರುವಾಗ ನಾವು ಇಳಿದುಬಿಟ್ಟು ಕಾರಲ್ಲಿ ಹೋಗಿ ಅವ್ರು ಮಾತಾಡ್ತೀವಿ. ಅದೇ ಯಾರೋ ಒಂದು ದೊಡ್ಡ ಕೋಟ್ಯಾಧಿಪತಿ ಬಂದರು, ಯಾರೋ ಒಂದು ಮಿಲಿನಿಯರ್ ಬಂದ್ರು ಹಾಯ್ ಅಂತ ಕೈ ತೋರಿಸಿ ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಗುರುಗಳಂತ ಗೌರವಕ್ಕೆ ಕಾರಿಂದ ಇಳಿದು ಅವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತೀವಿ. ಆ ರೀತಿಯಲ್ಲಿ ಗುರುಗಳಂತ ಅಷ್ಟು ಗೌರವ ಇದೆ. ದಯವಿಟ್ಟು ನಮ್ಮ ರಿಕ್ವೆಸ್ಟು, ಇದುವರೆಗೂ ಇದಕ್ಕೆ ಮುಂಚೆ ಈ ಇದರಲ್ಲಿ ಗೆದ್ದು ಓಡಾಡ್ತಾ ಇತ್ತು ಅಂತವರು 18 ವರ್ಷ ಆಗಿರ್ಬೇಕಲ್ಲ ಅವ್ರದನ್ನ, 18 ವರ್ಷದಿಂದ ಯಾವುದಾದ್ರೂ ಒಂದು ಶಾಲೆಗೆ ಏನಾದರೂ ಮಾಡಿದ್ರು, ಬೇರೆ ಶಾಲೆಗಳು ಈ ಶಾಲೆಗೆ ಏನಾದರೂ ಮಾಡಿದ್ದಾರೆ, ಅವರು ಮಾಡಿರುವಂಥದ್ದು ಏನಾದರೂ ಇದೆಯಾ, ಏನೋ ಬಂದಿರ್ಬೋದು, ಫಂಕ್ಷನ್ ಬಂದಿರ್ಬೋದು, ಏನೇನು ಹೋಗಿರ್ಬೋದು. ನಮಗೆ ಕಣ್ಣಿಗೆ ಗೊತ್ತಿರೋ ಪ್ರಕಾರವಾಗಿ ಅವ್ರದ್ದೇನು ಅಭಿವೃದ್ಧಿ ಕೆಲಸ ಏನೂ ಇಲ್ಲ. ಖಂಡಿತವಾಗ್ಲೂ ನಾನೊಂದು ಶಾಸಕನಾಗಿದ್ದೀನಿ. ಈಗ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಗೆಲ್ತೀವಿ. ಅದೇ ರೀತಿಯಲ್ಲಿ ನಮ್ಮ MLC ಅನಿಲನ್ ಅವರಿದ್ದಾರೆ. ಈಗಲೂ DT ಶ್ರೀನಿವಾಸ್ ಅವರನ್ನು ನೀವು ಗೆಲ್ಲಿಸ್ಕೊಟ್ರೆ ನಾವೆಲ್ಲರೂ ಜೊತೆಗೂಡಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತಗೋಬೋದು. MLA ಒಂದು ಜವಾಬ್ದಾರಿ, MP ಒಂದು ಜವಾಬ್ದಾರಿ, ನಮ್ಮ MLC ಅನಿಲನ್ ಅವರ ಒಂದು ಜವಾಬ್ದಾರಿ, ಇವ್ರನ್ನೂ MLC ಮಾಡಿದೆ, ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ನಾವೆಲ್ಲ ಕೈ ಜೋಡಿಸಿ, ಸರ್ಕಾರ ನಮ್ಮದಿದೆ,
ನಾವೆಲ್ಲ ನಿಮ್ಮ ಜೊತೆಗಿದ್ದು ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಖಂಡಿತವಾಗಿ. ದಯವಿಟ್ಟು ನನ್ನ ರಿಕ್ವೆಸ್ಟು, ನಮ್ಮ ಮೇಡಮ್ ಉಷಾ ಮೇಡಮ್ ಪ್ರಿನ್ಸಿಪಾಲ್ ಅವರು, ನಮ್ಮ ಉಷಾ ಮೇಡಮ್ ಚೇರ್ಮನ್ ಅವರು, ಪ್ರಿನ್ಸಿಪಾಲ್ ಅವರು ಇಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ನಿಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರಿಗೂ ನೀವು ಹೇಳಿ, ಕಾಂಗ್ರೆಸ್ ಪಕ್ಷ ಡಿ.ಟಿ. ಶ್ರೀನಿವಾಸು ಸೀರಿಯಲ್ ನಂಬರ್ 2ಗೆ 1ನೇ ಪ್ರಾತಿನಿಧ್ಯವನ್ನು ಕೊಟ್ಟು ಮತವನ್ನು ಹಾಕಿ ನಮ್ಮ ಡಿ.ಟಿ. ಶ್ರೀನಿವಾಸ್ ಅವರನ್ನು ಜಯಗಳಿಸಬೇಕು. ನಿಮ್ಮ ಜೊತೆ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಜೊತೆ ನಾವಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ, ಅದರ ಪ್ರಕಾರವಾಗಿ ಖಂಡಿತವಾಗಲೂ ನಿಮ್ಮೆಲ್ಲರ ಜೊತೆನೂ ನಾವು ಇರ್ತೀವಿ, ಇದ್ದು ಆ ಕೆಲಸವನ್ನು ಮಾಡ್ತೀವಿ. ಯಾವುದೇ ಈ ಥರ ರೀತಿಯಲ್ಲಿ ಅನೇಕ ಸಮಸ್ಯೆಗಳಿರ್ತಾವೆ ಕಾಲೇಜುಗಳಲ್ಲಿ. ಎಲೆಕ್ಟ್ರಿಸಿಟಿ ಇರ್ಬೋದು, ರೋಡ್ಸ್ ಇರ್ಬೋದು, ಇಲ್ಲ ವಾಟರ್ ಸಂಬಂಧಪಟ್ಟಂಗೆ ಇರ್ಬೋದು, ಬೋರ್ವೆಲ್ಸ್ ಇರ್ಬೋದು, ಇಂಥದ್ದೆಲ್ಲ ಇರುತ್ತೆ. ಖಂಡಿತವಾಗ್ಲೂ ನಾವೆಲ್ಲ ಮಾಡ್ಕೊಡ್ತೀವಿ, ನಿಮ್ಮ ಜೊತೆಯಲ್ಲಿದ್ದು ಅದನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ಇವತ್ತು ಈ ಶಾಲೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ, ಚೇರ್ಮನ್ಗೂ, ಪ್ರಿನ್ಸಿಪಾಲ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ.